ಈಗ ಈ ಕಾರ್ಯಕ್ರಮದಲ್ಲಿ ನೀವೊಂದು ಇದನ್ನ ಕೊಟ್ಟಿದ್ದೀರಿ, ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕು ಅನ್ನೋದ್ರ ನಾನು ರಾಜ್ಯದ ಅಧ್ಯಕ್ಷನಾಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರ ಆಧಾರ ಸ್ತಂಭ. ಅವ್ರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಪ್ರತಿ ಬೂತ್ನಲ್ಲೂ ಕೂಡ ಇಬ್ಬರು ಡಿಜಿಟಲ್ ಯೂತ್ನ ನೇಮಕ ಮಾಡಬೇಕು ಅಂತ ಅವ್ರಿಗೆ ಹೇಳಿದೆ. ಸೊ ಇದೊಂದು ಪವಿತ್ರವಾದಂಥ ಭೂಮಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಕಾರ್ಕಳದಲ್ಲೂ ಕೂಡ ಪ್ರತಿ ಪಂಚಾಯತಿಯಲ್ಲೂ ಕೂಡ ಅಧ್ಯಕ್ಷರುಗಳ ನೇಮಕ ಮಾಡಿದ್ದಾರೆ. ಇದು ಸಂಘಟನೆಯ ವರ್ಷ, ಎಲ್ಲ ಕಡೆ ಈ ಕೆಲಸನ ಮಾಡಬೇಕು ಅಂತೇಳಿ ನಾನು ಸೂಚಿಸ್ತೇನೆ. ಸರ್, ಈಗ ಈ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿಲ್ಲ, ನಾವೇ ಚರ್ಚೆ ಮಾಡಿದ್ದೀವಿ, ಜಾತಿ ಗಣತಿಯ ಬಗ್ಗೆ ಚರ್ಚೆ ಮಾಡ್ಕೊಂಡು ಇದು ಮಾಡ್ತೀವಿ, ಪತ್ರ ಬರೆದಿಲ್ಲ, ನನಗೆ ಪತ್ರ ಬರೆದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಹಾಗೆ ಯಾರು ಅದಕ್ಕೆ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಹಾಗೆ ಸಿಎಂ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ. ನಾನು ಹಂಗೆ ಏನು ವಿಚಾರ ಅಂತ ನಾನು ನಮ್ಮ ಪಕ್ಷದಲ್ಲಿ ನಾವು ಎಲ್ಲ ಜಾತಿಗೂ ಸಮಾನತೆಯನ್ನು ನೋಡಬೇಕು ಅಂತ ಒಂದು ಮಾರ್ಗದರ್ಶನ ನಮಗಿದೆ. ಮೊದಲಿಂದ ಕೂಡ ನಮ್ಮ ಸಿದ್ಧಾಂತ ಇದೆ. ಇವತ್ತು ಕೂಡ ಏನು ಜಾತಿ ಗಣತಿ ವಿಚಾರ ಇದೆ, ನಾವು ಕ್ಯಾಬಿನೆಟ್ ಕೂಡ ಸೌಹಾರ್ದತೆಯಾಗಿ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಏನೇ ಇದ್ರೂ ಕೂಡ ಸಾರ್ವಜನಿಕರ ಹತ್ರ ಮಾತಾಡಿ, ಶಾಸಕರ ಹತ್ರ ಮಾತಾಡಿ ತಿಳಿಸಿ ಅಂತ ಹೇಳಿದ್ದಾರೆ. ಆ ಕೆಲಸ ಎಲ್ಲ ನಮ್ಮ ಮಂತ್ರಿಗಳು ಮಾಡ್ತಾರೆ. ಸರ್, ಈಗ ಮತ್ತೆ ನಿಮ್ಮನ್ನ ಇವರು ಮಾತಾಡಿದ್ರ ಹೇಗೆ ಆರೋಗ್ಯ ಅವರಿಗೆ ಮಾತುಕತೆ ಮಾಡಿದ್ರೆ ಕರೆ ಮಾಡಿದ್ದೀರಾ ಅಂತ? ನಾನು ಯಾರಿಗೂ ಕರೆನೂ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ನ ಕಾನೂನು ರೀತಿ ನೀವು ಚೌಕಟ್ಟಲ್ಲಿ ನೀವು ಕೆಲಸ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಮರ್ಸಿರಸ್ಸಾಗೆ ನೀವು ಇದನ್ನು ಡೀಲ್ ಮಾಡಬೇಕು. ಈಗ ಈ ಕಾರ್ಯಕ್ರಮದಲ್ಲಿ ನೀವೊಂದು ಇದನ್ನ ಕೊಟ್ಟಿದ್ದೀರಿ, ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕು ಅನ್ನೋದ್ರ ನಾನು ರಾಜ್ಯದ ಅಧ್ಯಕ್ಷನಾಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರ ಆಧಾರ ಸ್ತಂಭ. ಅವ್ರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಪ್ರತಿ ಬೂತ್ನಲ್ಲೂ ಕೂಡ ಇಬ್ಬರು ಡಿಜಿಟಲ್ ಯೂತ್ನ ನೇಮಕ ಮಾಡಬೇಕು ಅಂತ ಅವ್ರಿಗೆ ಹೇಳಿದೆ. ಸೊ ಇದೊಂದು ಪವಿತ್ರವಾದಂಥ ಭೂಮಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಕಾರ್ಕಳದಲ್ಲೂ ಕೂಡ ಪ್ರತಿ ಪಂಚಾಯತಿಯಲ್ಲೂ ಕೂಡ ಅಧ್ಯಕ್ಷರುಗಳ ನೇಮಕ ಮಾಡಿದ್ದಾರೆ. ಇದು ಸಂಘಟನೆಯ ವರ್ಷ, ಎಲ್ಲ ಕಡೆ ಈ ಕೆಲಸನ ಮಾಡಬೇಕು ಅಂತೇಳಿ ನಾನು ಸೂಚಿಸ್ತೇನೆ. ಸರ್, ಈಗ ಈ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿಲ್ಲ, ನಾವೇ ಚರ್ಚೆ ಮಾಡಿದ್ದೀವಿ, ಜಾತಿ ಗಣತಿಯ ಬಗ್ಗೆ ಚರ್ಚೆ ಮಾಡ್ಕೊಂಡು ಇದು ಮಾಡ್ತೀವಿ, ಪತ್ರ ಬರೆದಿಲ್ಲ, ನನಗೆ ಪತ್ರ ಬರೆದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಹಾಗೆ ಯಾರು ಅದಕ್ಕೆ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಹಾಗೆ ಸಿಎಂ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ. ನಾನು ಹಂಗೆ ಏನು ವಿಚಾರ ಅಂತ ನಾನು ಹೇಳಿದ್ದೇನೆ. ನಮ್ಮ ಪಕ್ಷದಲ್ಲಿ ನಾವು ಎಲ್ಲ ಜಾತಿಗೂ ಸಮಾನತೆಯನ್ನು ನೋಡಬೇಕು ಅಂತ ಒಂದು ಮಾರ್ಗದರ್ಶನ ನಮಗಿದೆ. ಮೊದಲಿಂದ ಕೂಡ ನಮ್ಮ ಸಿದ್ಧಾಂತ ಇದೆ. ಇವತ್ತು ಕೂಡ ಏನು ಜಾತಿ ಗಣತಿ ವಿಚಾರ ಇದೆ, ನಾವು ಕ್ಯಾಬಿನೆಟ್ ಕೂಡ ಸೌಹಾರ್ದತೆಯಾಗಿ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಏನೇ ಇದ್ರೂ ಕೂಡ ಸಾರ್ವಜನಿಕರ ಹತ್ರ ಮಾತಾಡಿ, ಶಾಸಕರ ಹತ್ರ ಮಾತಾಡಿ ತಿಳಿಸಿ ಅಂತ ಹೇಳಿದ್ದಾರೆ. ಆ ಕೆಲಸ ಎಲ್ಲ ನಮ್ಮ ಮಂತ್ರಿಗಳು ಮಾಡ್ತಾರೆ. ಸರ್, ಈಗ ಮತ್ತೆ ನಿಮ್ಮನ್ನ ಇವರು ಮಾತಾಡಿದ್ರ ಹೇಗೆ ಆರೋಗ್ಯ ಅವರಿಗೆ ಮಾತುಕತೆ ಮಾಡಿದ್ರೆ ಕರೆ ಮಾಡಿದ್ದೀರಾ ಅಂತ? ನಾನು ಯಾರಿಗೂ ಕರೆನೂ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ನ ಕಾನೂನು ರೀತಿ ನೀವು ಚೌಕಟ್ಟಲ್ಲಿ ನೀವು ಕೆಲಸ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಮರ್ಸಿರಸ್ಸಾಗೆ ನೀವು ಇದನ್ನು ಡೀಲ್ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.